ಅಬಕಾರಿ ಇಲಾಖೆ ಬಗ್ಗೆ ತೃಪ್ತಿ ಅತೃಪ್ತಿ ಮುಖ್ಯ ಅಲ್ಲ. ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾಡಬೇಕಾಗುತ್ತೆ. ಖಾತೆ ಸಿಕ್ಕಿರುವಂತ ವಿಚಾರವಾಗಿ ಸರ್ ಸಮಾಧಾನವಾಗಿದ್ದೀರಾ, ಅಸಮಾಧಾನ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅಬಕಾರಿ ಖಾತೆ ಬಗ್ಗೆ ಸಚಿವ ಶಿವಲಿಂಗೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತೃಪ್ತಿ ಅತೃಪ್ತಿ ಮುಖ್ಯ ಅಲ್ಲ. ಈ ಖಾತೆ ಆದಾಯದ ಮೂಲ, ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಆಗ ಹಣಕಾಸು ಹರಿದು ಬರುತ್ತೆ. ಹಣ ಸೋರಿಕೆಯನ್ನ ತಡೆಯಬೇಕು. ನಾವು ಆರೋಪ ಮತ್ತು ಕಳಂಕರಹಿತವಾಗಿ ಕೆಲಸ ಮಾಡ್ತೇವೆ. ನಾವು ಇದು ಸಾರ್ವಜನಿಕರ ಇಲಾಖೆ, ದುಡ್ಡು ಓಡಾಡುವಂತಹ ಇಲಾಖೆ. ಈ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಳಿ ಬರುತ್ತಾ ಇದೆ. ಎಲ್ಲವೂ ಸರಿದೂಗಿಸೋಣ ಅಂತ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ. ತೃಪ್ತಿ ಅತೃಪ್ತಿ ಅನ್ನೋ ಪ್ರಶ್ನೆ ಇಲ್ಲ. ಸರ್ಕಾರ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದು ನಿರ್ವಹಣೆ ಮಾಡಬೇಕಾದ್ದು ಸಂಪುಟ ಸಹೋದ್ಯೋಗಿಗಳ ಕರ್ತವ್ಯ. ಅಲ್ಲ, ಮನಸ್ಸು ಇಲ್ಲದೆ ಇದ್ರೂ ಈಗ ಆದಾಯದ ಮೂಲ ಕರ್ನಾಟಕ ಬಜೆಟ್ನಲ್ಲಿ ಇದು ಒಂದು ಆದಾಯದ ಮೂಲ, ಪ್ರಾಶಸ್ತ್ಯವಾದಂಥ ಆದಾಯದ ಮೂಲ. ಇದನ್ನ ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಕೊಟ್ಟಾಗ ಮಾತ್ರ ಹಣಕಾಸಿನ ವ್ಯವಸ್ಥೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಕೊಟ್ಟಿರ್ಬೋದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸು ಕ್ರೋಢೀಕರಣ ಸೋರಿಕೆ ಆಗದಂಗೆ ತಡೆಗಟ್ಟಿ ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಜವಾಬ್ದಾರಿಯುತವಾಗಿ ಮಾಡೋಣ. ತೃಪ್ತಿ ಅತೃಪ್ತಿ